10th ಪಾಸ್ ಆಯಿತು, ಓಕೆ ನೆಕ್ಸ್ಟು ಪಿ ಯು ಸಿ ಪಾಸ್ ಮಾಡೋ, ಪಿ ಯು ಸಿ ಪಾಸ್ ಆದಮೇಲೆ ಡಿಗ್ರಿ ಪಾಸ್ ಮಾಡೋ, ಡಿಗ್ರಿ ಪಾಸ್ ಆದಮೇಲೆ 30,000ಕ್ಕೆ ಸ್ಯಾಲ್ರಿಗೆ ಹೋಗು. ನವೀನ್, ಅವ್ರು ತಪ್ಪು ಮಾಡಿದ್ರೇ ಅಲ್ವಾ ನಮಗೆ ವ್ಯಾಲ್ಯೂ. ಅವ್ರು ತಪ್ಪು ಮಾಡ್ದೇ ಗೌರ್ಮೆಂಟ್ ಅವ್ರಿಗೆ ಫೀಸ್ ಕಟ್ಟೋದು, ಕುಡಿದು ಗಾಡಿ ಓಡಿಸಿದ್ರೇ ಅವ್ರು ಫೀಸ್ ಕಟ್ತಾರೆ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದೊಡ್ಡವರು ಯಾವ ಥರ ಮನೆನ ತಗೊತಾರೆ, ದೊಡ್ಡವರು ಮನೆ ತಗೊಂಡು ಕೂಡ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಯಾವ ಥರ ಸೇಫ್ ಮಾಡ್ಕೊತಾರೆ. ಕೆಲವರು 1 ಕೋಟಿ ರೂಪಾಯಿ ಇದ್ರೆ ಡೈರೆಕ್ಟ್ ತಗೊಂಡೋಗಿ 1 ಕೋಟಿ ರೂಪಾಯಿ ಮನೆ ಕಟ್ತಾರೆ. ಬಟ್ ರಿಚ್ ಪರ್ಸನ್ಸ್ ಯಾವ ಥರ ಥಿಂಕ್ ಮಾಡ್ತಾರೆ, ಅವ್ರ ಹತ್ರ 1 ಕೋಟಿ ರೂಪಾಯಿ ಇದ್ರೆ ಒಂದು ಕಡೆ ವೆಲ್ತ್ನ ಕ್ರಿಯೇಟ್ ಮಾಡಿಕೊಂಡು ಇನ್ನೊಂದು ಕಡೆ ಮನೆ ಕೂಡ ಅವ್ರು ಸ್ವಂತ ಮಾಡ್ಕೊತಾರೆ. ರಿಟೈರ್ಮೆಂಟ್ ಏಜ್ಗೆ ಅವ್ರ ಹತ್ರ ದುಡ್ಡು ಇರುತ್ತೆ, ಪ್ಲಸ್ ಮನೆ ಕೂಡ ಇರುತ್ತೆ. ಯಾವ ಥರ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹೋಗೋಕ್ಕಿಂತ ಮುಂಚೆ ಪೇಜ್ನ ಫಾಲೋ ಮಾಡಿ. ಈ ಪಿ ಪಿ ಟಿಯಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಹೌ ದ ರಿಚ್ ಬೈ ಹೌಸಸ್ ಡಿಫ್ರೆಂಟ್ಲಿ. ಮೋಸ್ಟ್ ಪೀಪಲ್ ಡೋಂಟ್ ಥಿಂಕ್ ದಿಸ್ ವೇ. ಬೇರೆಯವ್ರಿಗೆ ಈ ಥಿಂಗ್ಸ್ ಗೊತ್ತೇ ಇರಲ್ಲ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಒಂದು ಒಳ್ಳೆ ಅಪ್ರೋಚ್ ಬರ್ಬೋದು. ನಿಮ್ಮ ಅಪ್ಪ ಅಮ್ಮಗೆ ಹೇಳ್ಕೊಡ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಡ್ಬೋದು, ಯಾರಿಗಾದ್ರೂ ಹೇಳ್ಕೊಡ್ಬೋದು. ಫಸ್ಟ್ ಟ್ರೆಡಿಷ್ನಲ್ ಅಪ್ರೋಚು. ಎಲ್ಲರೂ ಮಾಡೋ ಕೆಲಸ ಏನು, ನಿಮ್ಮ ಹತ್ರ 20 ವರ್ಷ 30 ವರ್ಷ ಕಷ್ಟಪಟ್ಟು ಒಂದು ಐ ಟಿಯಲ್ಲಿ ಹಗಲು ಇಳ್ಳು ದುಡ್ದು ಎಲ್ಲೋ ಒಂದು ಹತ್ರ 1 ಕೋಟಿ ರೂಪಾಯಿ ಸೇವ್ ಮಾಡಿಬಿಡ್ತೀರಾ. ನೈಟ್ ಶಿಫ್ಟು ಅದು ಇದು ಮಾಡಿ ಚೀಟಿಗಳು ಅಲ್ಲೂ ಇಲ್ಲೇ ಹಾಕಿ ಸೇವ್ ಮಾಡಿಬಿಡ್ತೀರಾ. ಏನು ಮಾಡ್ತೀರಾ, ಫುಲ್ಲು ಕ್ಯಾಶು ಕೊಟ್ಬಿಡೋದು, 1 ಕೋಟಿ ರೂಪಾಯಿ ಹಾಕ್ಬಿಡೋದು, ಮನೆ ಕಟ್ಟಿಬಿಡೋದು, ಧಾಮ್ ಧೂಮ್ ಅಂತ ಗೃಹಪ್ರವೇಶ ಮಾಡಿಬಿಡೋದು, ತಿನ್ನೋದು 3 ದಿವಸಕ್ಕೆ ಖುಷಿಗೆ ತಿಂದು ಮತ್ತೆ ಬೈಕೊಂಡು ಹೋಗೋದು. ಪ್ರಾಪರ್ಟಿ ನಿಮ್ಮದೇ ಆಗುತ್ತೆ, ಬಟ್ ನಿಮ್ಮ ಹತ್ರ 1 ರೂಪಾಯಿ ಇರಲ್ಲ ಮನೆ ಕಟ್ಟಾದ್ಮೇಲೆ. ಕೆಲವ್ರು ನೋಡಿ, ಮನೆ ಕಟ್ಟಿದೆ ಸರ್, ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ ಸರ್. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನೇ ಇಲ್ಲ ಅವ್ರ ಹತ್ರ. 10 ವರ್ಷ 15 ವರ್ಷ ದುಡ್ದಿರೋದೆಲ್ಲ ಒಂದು ಮನೆಗೆ ಹೋಯ್ತು. ನಮ್ಮ ಇಂಡಿಯನ್ ಸೈಕಾಲಜಿ ಅದೇ ಅಲ್ವಾ, ಮಿಡ್ಲ್ ಕ್ಲಾಸ್ ಸೈಕಾಲಜಿ. ಮನೆ ಕಟ್ಟಿದ್ರೆ ಮದುವೆ ಮಾಡಿ ನೋಡು, ಮನೆ ಕಟ್ಟು ನೋಡು, ಮದುವೆ ಮಾಡಿ ನೋಡು. ಬೆಳಗ್ಗೆ ಟಿ ವಿನಲ್ಲಿ ಬರ್ತೀರಾ ನೋಡಿ, ಟಿ ವಿನಲ್ಲಿ ಏನೇನು ಕಾಣಿಸ್ತಿದೆ ಬೆಳಗ್ಗೆ ಎದ್ದು ಅಂತ. ನಾನು ಯಾರಿಗೂ ವಿರುದ್ಧ ಅಲ್ಲ, ಜಸ್ಟ್ ಹೇಳ್ದೆ ಅಷ್ಟೇ. ಸ್ಮಾರ್ಟ್ ಪೀಪಲ್ ಯಾವ ಥರ ಥಿಂಕ್ ಮಾಡ್ತಾರೆ, ವೆಲ್ತಿ ಪೀಪಲ್ ಯಾವ ಥರ ಥಿಂಕ್ ಮಾಡ್ತಾರೆ, ದೊಡ್ಡವ್ರು ಯಾವ ಥರ ಥಿಂಕ್ ಮಾಡ್ತಾರೆ, ಓಕೆನಾ. ಅವ್ರಿಗೆ ಯಾವ ಥರ ಅವರ ಮೈಂಡಲ್ಲಿ ಫೈನಾನ್ಷಿಯಲ್ ವೆಲ್ತ್ನ ಮಾಡ್ಬೋದು, ನಾನು ಫೈನಾನ್ಷಿಯಲ್ ಥಿಂಗ್ಸ್ನ ಯಾವ ಥರ ತಿಳ್ಕೊಂಡಿರ್ತಾರೆ, ಫೈನಾನ್ಷಿಯಲ್ ವೆಲ್ತ್ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ. ಇದು ಸ್ಟ್ರಾಟಜಿಕ್ ಅಪ್ರೋಚು. ಜನ ಮಾಡೋದು ನೀವು ಮಾಡೋಕ್ಕೆ ಹೋಗ್ಬೇಡಿ, ಸ್ಟ್ರಾಟಜಿಕ್ ಆಗಿ ಅಪ್ರೋಚ್ ಮಾಡಿ. ವಾಟ್ ವೆಲ್ತಿ ಇನ್ವೆಸ್ಟರ್ ಡೂ ಡಿಫ್ರೆಂಟ್ಲಿ ವಿತ್ ದ ಒನ್ಸ್ ಇಯರ್. ಅವ್ರು ಏನು ಮಾಡ್ತಾರೆ, ಸ್ಮಾರ್ಟ್ ಪೀಪಲ್ ಏನು ಮಾಡ್ತಾರೆ, ವೆಲ್ತಿ ಪೀಪಲ್ ಏನು ಮಾಡ್ತಾರೆ, ಓಕೆನಾ. ಫಸ್ಟು ಆ್ಯಸ್ ಯು ನೋ, ಡೌನ್ ಪೇಮೆಂಟ್ ಅಂತೂ 20 ಲಕ್ಷ ಮಾಡಬೇಡಕ್ಕ. ಎಸ್, ಒಂದು 20 lakhs ಡೌನ್ ಪೇಮೆಂಟ್ ಮಾಡ್ತಾರೆ ಮನೇನ ತೊಗೊಳಕ್ಕೆ. ಓಕೆ, ಲೀಗಲ್ ಡಾಕ್ಯುಮೆಂಟ್ಸ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಗೆ ಏನೇನು ಐ ಟಿ ಅದೆಲ್ಲ ಕೊಟ್ಟರೆ 20 ಲಕ್ಷ ಕಟ್ಟರೆ 80% ಇಂಡಿಯಾದಲ್ಲಿ ಲೋನ್ ಕೊಡ್ತಾರೆ. ಆ 80 lakhsನ ಏನು ಮಾಡ್ಬೋದು ನಾವು ಅಂದರೆ, 14% CAGR ಕಾಂಪೌಂಡೆಡ್ ಆ್ಯನ್ಯಲ್ ಗ್ರೋತ್ ರೇಟ್ ಕೊಡೋ ಕಡೆ ಏನು ಮಾಡಿ, ಪಾರ್ಕ್ ಮಾಡಿ, ನಥಿಂಗ್ ಬಟ್ ಹೂಡಿಕೆ ಮಾಡಿ, ಇನ್ವೆಸ್ಟ್ ಮಾಡಿ 80 lakhsನ, ಓಕೆನಾ. 80 lakhsನ ಇನ್ವೆಸ್ಟ್ ಮಾಡಿ ಲೋನ್ ತೊಗೊಂಡಿರ್ತೀವಿ. ನಿಮಗೆ ಗೊತ್ತು, ಹೋಮ್ ಲೋನು ಬಂದುಬಿಟ್ಟು 8.5% ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ 20 ವರ್ಷಕ್ಕೆ. EMI ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು 70,000 ಇದೆ ಅಂದ್ಕೊಳ್ಳೋಣ, ಓಕೆನಾ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಯಾವ ಥರ ದುಡ್ಡಿರೋರು ಮಾಡ್ತಾರೆ ಅಂದರೆ, ಫಸ್ಟ್ ಏನು ಮಾಡ್ತಾರೆ, 1 ಕೋಟಿ ರೂಪಾಯಿ ಅವ್ರ ಹತ್ರ ಇದೆ, 20 lakhs ಡೌನ್ ಪೇಮೆಂಟ್ ಮಾಡ್ತಾರೆ, 80 lakhsನ 14% ಕೊಡೋ ಮ್ಯೂಚುವಲ್ ಫಂಡ್ಸಲ್ಲಿ ದುಡ್ಡು ಹಾಕ್ತಾರೆ. ಅಲ್ಲಿ EMI ಎಷ್ಟು ವರ್ಷ ಇರುತ್ತೆ, 20 ವರ್ಷ. EMIನ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಿಂದ ತೆಗಿತಾರೆ. ಹೆಂಗ್ ಸ್ಟಾಕ್ ಮಾರ್ಕೆಟಿಂದ ತೆಗಿತಾರೆ ನೋಡೋಣ. ಸ್ಮಾರ್ಟ್ ಕ್ಯಾಶ್ ಫ್ಲೋ. ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ SIP ಬಗ್ಗೆ ಮಾತಾಡ್ತಾರೆ. ಯಾರಿಗಾದ್ರೂ SWP ಗೊತ್ತಾ? ಆ 80 lakhsನ ಇವಾಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ದುಡ್ಡು ಹಾಕಿದ್ರು. ಹಾಕಾದ್ಮೇಲೆ EMI ಎಷ್ಟಿದೆ ಅಲ್ಲಿ, 70,000 ಇದೆ. ಆ EMI ಏನ್ ಮಾಡ್ತಾರೆ, ಮಂತು ವಿತ್ಡ್ರಾ ಮಾಡ್ಕೊಂತಾರೆ ಸ್ಟಾಕ್ ಮಾರ್ಕೆಟಿಂದ. ಅಲ್ಲಿ EMI 1ನೇ ತಾರೀಕಿದೆ ಅನ್ಕೊಳ್ಳಿ, 31ನೇ ತಾರೀಕು SWP ಕೊಟ್ಕೊಳ್ಳಿ, ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ SWP ಕ್ರೆಡಿಟ್ ಆಗೋಗುತ್ತೆ. ಆಮೇಲೆ EMI ಇಲ್ಲಿಂದ ಡಿಡಕ್ಟ್ ಆಗೋಗುತ್ತೆ. ಇದು EMI ಕವರ್ಡ್ ಲೋನ್ ಪೇಮೆಂಟ್ ಆಟೋಮೆಟಿಕಲಿ ಫಂಡೆಡ್. 2 ಟೈಪ್ಸ್ ಆಗಿ ಮಾಡ್ಬೋದು. ಸ್ವಂತ ಮನೆ ಬೇಕಾದರೂ ಈ ಥರ ಮಾಡ್ಬೋದು, ಇಲ್ಲ ಅಂದರೆ ಬಾಡಿಗೆ ಮನೆ ಕೊಡ್ತೀರಾ, ಡಬಲ್ ಬೆನಿಫಿಟ್. ಹೆಂಗೆ, ಬಾಡಿಗೆನೂ 30-40 ಸಾವಿರ ವರ್ಕೌಟ್ ಆಗುತ್ತೆ, ಪ್ಲಸ್ ನಿಮ್ಮ ಹತ್ರ SWP ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಇದೆ, ಅದು ಕೂಡ ವರ್ಕೌಟ್ ಆಗುತ್ತೆ. ಬಾಡಿಗೆ ಮನೆ ಕೊಟ್ಟರೆ SWP ಡಬಲ್ ಬೆನಿಫಿಟ್. ಯಾರಾದರೂ ರೆಂಟ್ ಕೊಡ್ತಾ ಇದ್ದೀರ ಅಂದರೆ ಸ್ಮಾರ್ಟ್ ವೇ ಇದು. ಬನ್ನಿ ಫೈರ್ನ ಕಲ್ತ್ಕೊಳ್ಳಿ, ಇವೆಲ್ಲ ಫೈರಲ್ಲಿ ಅರ್ಥ ಆಗುತ್ತೆ. ವಾಟ್ ಈಸ್ ಮೀನ್ ಬೈ ಫೈರ್? ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ರಿಟೈರ್ ಅರ್ಲಿ,
ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರಬೇಕು, ಇವೆಲ್ಲ ಗೊತ್ತಾಗ್ಬೇಕು. ದುಡ್ಡನ್ನ ಯಾವ ತರ ಕತ್ತೆ ತರ ದುಡಿಸ್ಬೇಕು ಅಂತ ಗೊತ್ತಾಗ್ಬೇಕು. ಇವೆಲ್ಲ ಹೇಳ್ಕೊಟ್ಟಿರ್ತಾರ ಸ್ಕೂಲು ಕಾಲೇಜುಗಳಲ್ಲಿ, ಇವೆಲ್ಲಾರು ಹೇಳ್ಕೊಡಲ್ಲ. ಏನ್ ಹೇಳ್ಕೊಡ್ತಾರೆ? ಒಳ್ಳೆ ಮಾರ್ಕ್ಸ್ ತಗೋ, ಒಳ್ಳೆ ಜಾಬ್ ತಗೋ, 10th ಪಾಸ್ ಆಯ್ತು, ಓಕೆ ನೆಕ್ಸ್ಟ್ PUC ಪಾಸ್ ಮಾಡೋ, PUC ಪಾಸ್ ಆದ್ಮೇಲೆ ಡಿಗ್ರಿ ಪಾಸ್ ಮಾಡೋ, ಡಿಗ್ರಿ ಪಾಸ್ ಆದ್ಮೇಲೆ 30,000 ಸ್ಯಾಲರಿಗೆ ಹೋಗು. ಫೈನಾನ್ಷಿಯಲ್ ಥಿಂಗ್ಸ್ ಹೇಳ್ಕೊಡೋದೇ ಇಲ್ಲ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಫೈನಾನ್ಷಿಯಲ್ ಥಿಂಗ್ಸ್ ಬೇಕೇ ಬೇಕು. ಫೈನಾನ್ಷಿಯಲ್ ಥಿಂಗ್ಸ್ ಯಾಕೆ ಹೇಳ್ಕೊಡಲ್ಲ ಅಂದ್ರೆ, ನೀವು ಅವ್ರ ಕಾಂಪಿಟೇಷನ್ ಆಗಿ ಹೊಲ್ಟೋಗ್ತಿರಲ್ಲ. ದೊಡ್ಡವ್ರಿಗೆ, ನನಗೆ ಒಬ್ರು ದೊಡ್ಡವ್ರ ಪರಿಚಯ ಇದ್ದಾರೆ, ಮೇ ಬಿ 100 ಕೋಟಿ ಮೇಲೆ ಆಸ್ತಿ ಇರೋರು. ನಾನು ಹೇಳಿದೆ, ಸರ್ ನಮ್ಮ ಇಂಡಿಯಾದಲ್ಲಿ ಯಾಕೆ ಸರ್ ಒಂದು 5ನೇ ಕ್ಲಾಸಿಂದ ಸ್ಟಾಕ್ ಮಾರ್ಕೆಟ್ಸು, ಇನ್ವೆಸ್ಟ್ಮೆಂಟ್ಸು, ಸೇವಿಂಗ್ಸು, ಆಮೇಲೆ ಈ ತಪ್ಪು ಇಂಥದ್ದು ಮಾಡಬಾರ್ದು ಅಂಥದ್ದು ಮಾಡಬಾರ್ದು, ಸೊ ಸೆಕ್ಷನ್ಸ್ ಬಗ್ಗೆ ಇದೆಲ್ಲ ಹೇಳ್ಕೊಟ್ರೆ ಅಂದ್ರೆ, ನವೀನ್ ಅವ್ರು ತಪ್ಪು ಮಾಡಿದ್ರೇನೆ ಅಲ್ವಾ ನಮಗ್ ವ್ಯಾಲ್ಯೂ. ಅವ್ರು ತಪ್ಪು ಮಾಡ್ದೇನೆ ಗೌರ್ಮೆಂಟ್ ಅವ್ರಿಗೆ ಫೀಸ್ ಕಟ್ಟೋದು, ಕುಡ್ದು ಗಾಡಿ ಓಡಿಸೋದ್ರೇನೆ ಅವ್ರು ಫೀಸ್ ಕಟ್ತಾರೆ. ಫೈನಾನ್ಷಿಯಲ್ ಥಿಂಗ್ಸ್ ನೀನೆಲ್ಲ ಹೇಳ್ಕೊಟ್ಟು ಬಿಟ್ರೆ ಅವರು ನಮ್ಮ ಹತ್ರ ಏನಕ್ಕೆ ಕೆಲ್ಸಕ್ಕೆ ಬರ್ತಾರೆ? ಇವಾಗ ಎಲ್ಲರೂ ಫೈನಾನ್ಷಿಯಲ್ ಲಿಟ್ರಸಿಗೆ ಬಂದ್ಬಿಟ್ರೆ ನಿಮ್ಗೆ ಬೇರೆಯವ್ರ ಹತ್ರ ಏನ್ ಕೆಲಸ ಇರುತ್ತೆ? ಹೋಗೋದೇ ಇಲ್ಲ. ಸೊ ದೊಡ್ಡವರು ನಿಮಗೆ ಫೈನಾನ್ಷಿಯಲ್ ಲಿಟ್ರಸಿ ಥಿಂಗ್ಸ್ ನ ಯಾವತ್ತು ಕಲ್ಸಲ್ಲ. ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನೇ ಯಾವತ್ತು ಇಟ್ಕೊಂಡು ಬೆಳೆಸ್ತಾ ಇರ್ತಾರೆ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ಪ್ರಾಕ್ಟಿಕಲ್ ಇರೋದನ್ನ ಹೇಳ್ತಾ ಇದೀನಿ. ಅವ್ರು ನೋಡಿ, ಅವ್ರ ಮಕ್ಳಾಗೋಯ್ತು, ಅವ್ರ ಮಕ್ಳು, ಅವ್ರ ಮೊಮ್ಮಕ್ಕಳೇ ಇರ್ತಾರೆ ಹೊತ್ತು ಬೇರೆ ಯಾರು ಬೆಳೆಸಲ್ಲ. 100 ಜನದಲ್ಲಿ ಒಬ್ರಷ್ಟೇ, ರತನ್ ಟಾಟಾ ಅಂತವ್ರು ಯಾರಾದ್ರೂ ಸಿಗ್ಬೋದು ಇಂಡಿಯಾಗಂತೆ. ನೆಕ್ಸ್ಟ್, ಆಫ್ಟರ್ 20 years ದ ರಿಸಲ್ಟ್, ಲೋನ್ ಅಮೌಂಟ್ ಕ್ಲಿಯರ್ ಆಗೋಗುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೂಡ ನಿಮ್ಮ ಹತ್ರ ಕಾಂಪೌಂಡೆಡ್ ಆಗಿ 2.86 ಅಷ್ಟು ಉಳ್ಕೊಂಡಿರುತ್ತೆ. ಸೊ ಏನ್ ಅರ್ಥ ಆಯ್ತು ಇದರಿಂದ? ಓಕೆ, ಯಾವ ತರ ಉಳ್ಕೊಳುತ್ತೆ ಸರ್? ಸೊ ಇದನ್ನ ಕ್ಯಾಲ್ಸಿಯಲ್ಲಿ ನೀವೇನಾದ್ರು ತೋರಿಸ್ತೀರಾ ಅಂದ್ರೆ ನಾನು ತೋರಿಸ್ತೀನಿ. ಸರ್ಚ್ SWP ಟೈಪ್ ಮಾಡಿ. SWP ಯಾವ ತರ ವರ್ಕ್ ಆಗುತ್ತೆ? ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್. ಓಕೆನಾ? ಸೊ ಯಾವ ತರ ವರ್ಕ್ ಆಗುತ್ತೆ ನೋಡೋಣ. ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್. ಸೊ ಟೋಟಲ್ ಅಮೌಂಟ್ ಎಷ್ಟು ಅವಾಗ ಹೇಳ್ದಂಗೆ? ಓಕೆನಾ? 80 lakhs ಯೂನಿಟ್ಸ್, 10s, 100,000, 10,000 lakh, 10 lakh. ವಿತ್ಡ್ರಾವಲ್ ಪರ್ ಮಂತ್ ಎಷ್ಟು ಬೇಕು? ಮಂತ್ಲಿ ವಿತ್ಡ್ರಾವಲ್ ನನಗೆ EMI ಎಷ್ಟಿರೋದು? 70,000. ಸ್ಮಾರ್ಟ್ ಇನ್ವೆಸ್ಟರ್ಸ್ ತರ ಥಿಂಕ್ ಮಾಡಬೇಕು. 70,000 ಯೂನಿಟ್ಸ್, 10s, 100,000, 10,000. ಓಕೆನಾ? ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬಂದ್ಬಿಟ್ಟು 14% ಇಟ್ಕೊಳ್ಳೋಣ. 14%. ಸೊ 14% ಎಷ್ಟು ವರ್ಷಕ್ಕೆ ಬೇಕು? 20 ವರ್ಷಕ್ಕೆ EMI ಇರುತ್ತೆ. 20 ವರ್ಷಕ್ಕೆ ನನಗೆ ಬೇಕು. 20 ವರ್ಷ ನಾನು 70 ಸಾವಿರನ ಮಂತ್ ಆನ್ ಮಂತ್ ವಿತ್ಡ್ರಾ ಮಾಡ್ತೀನಿ. 14%. ಲಾರ್ಜ್ ಕ್ಯಾಪ್ ಅಂತೂ 14% ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 80 ಲಕ್ಷ. ಇನ್ವೆಸ್ಟ್ಮೆಂಟೆಡ್ ಅಮೌಂಟ್ 80 ಲಕ್ಷ. ಟೋಟಲ್ ವಿತ್ಡ್ರಾವಲ್ ಬಂದ್ಬಿಟ್ಟು 1,68,00,000 ವಿತ್ಡ್ರಾವಲ್ ಮಾಡಿರ್ತೀರಾ. ಫೈನಲ್ ಆಗಿ ನಿಮ್ಮ 2,86,00,000 ಇರುತ್ತೆ. ಏನರ್ಥ ಆಯ್ತು ನಿಮ್ಗೆ? ಒಂದು ಕಡೆ ನನಗೆ ಮನೇನೂ ಸಿಕ್ತು, ವೆಲ್ತ್ ಕ್ರಿಯೇಟ್ ಆಯ್ತು. ಇದೇ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಕಲ್ಸೋದು, ಇದೇ ನಾನು ಕಲ್ಸೋದು. ಬನ್ನಿ ಕಲ್ತ್ಕೊಳ್ಳಿ, ಫ್ರೀಯಾಗಿ ಕಲ್ತ್ಕೊಳ್ಳಿ. ಇದನ್ನೆಲ್ಲ ಫೈನಾನ್ಷಿಯಲ್ ಕ್ಲಾಸಸ್ಸಲ್ಲಿ ಕಲಿಸ್ತೀನಿ. ಪ್ರತಿ ಗುರುವಾರ ಫ್ರೀ ಫೈನಾನ್ಷಿಯಲ್ ಕ್ಲಾಸಸ್ ಇರುತ್ತೆ. ಕಾಲ್ ಮಾಡಿ, ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಮೈಸೂರು ಹಾಗೂ ಬೆಂಗಳೂರಲ್ಲಿ 2 ಬ್ರಾಂಚ್ ಇದೆ. ದಿಸ್ ಇಸ್ ಜಸ್ಟ್ ಎಜುಕೇಷನಲ್ ಪರ್ಪಸ್. ಸ್ಟಾಕ್ ಮಾರ್ಕೆಟಲ್ಲಿ ರಿಟರ್ನ್ ಸ್ವಲ್ಪ ವೇರಿ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. 2 ಬ್ರಾಂಚ್ ಇದೆ. ಮೈಸೂರು ಕುವೆಂಪು ನಗರದಲ್ಲಿ ಒಂದಿದೆ, ಓಕೆನಾ? ರಾಜಾಜಿನಗರದಲ್ಲಿ ಒಂದಿದೆ. ಕಲ್ತ್ಕೊಳ್ಳಿ, ಫೈನಾನ್ಷಿಯಲ್ ಲಿಟ್ರಸಿಸ್ನ ಪಡೆದುಕೊಳ್ಳಿ, ಸ್ಮಾರ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಸ್ಮಾರ್ಟಾಗಿ ದುಡ್ಡು ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.